ಸಿ ಎ ಎಷ್ಟು ಅರ್ನ್ ಮಾಡ್ತಾನಂತ್ರಿ ಭಾಳ ಜನರಲ್ ಕ್ವಶನ್ ಐತಿ. ಯಾರ್ಯಾರು ಸಿ ಎ ಮಾಡಕ್ ಪರ್ಸ್ಯೂ ಮಾಡತ್ತಾರೋ ಅಥವಾ ಸಿ ಎ ಮಾಡತ್ತಾರೋ ಇವ್ರು ಎಲ್ಲರಿಗೂ ಇದು ಕ್ವಶನ್ ಬರ್ತೈತ್ರಿ. ಏನಂತ ಒಂದು ಎಕ್ಸಾಕ್ಟ್ಲಿ ಡಿಕೋಡ್ ಮಾಡ್ತೇನೆ ನೋಡ್ರಿ. ಅದು 2 ಸ್ಟೆಪ್ಸ್ ಒಳಗೆ. ಫಸ್ಟು ಸಿ ಎ ಏನು ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಫಸ್ಟ್ ವರ್ಕು ಲೀಗಲಿ ಏನು ಕಾಂಪ್ಲೈನ್ಸ್ ಇರ್ತೈತಿ, ಆಡಿಟ್ ಆಗ್ಬೋದು, ರಿಟರ್ನ್ ಫೈಲಿಂಗ್ ಆಗ್ಬೋದು, ಅಲ್ಲೇ ಒಂದು ಸ್ಟ್ರೀಮ್ ಆಫ್ ರೆವೆನ್ಯೂ ಐತಿ. ಸೆಕೆಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಅಂತ ಹೇಳ್ತೇನೆ ರೀ ನಾನು. ಏನು ರೀ ವ್ಯಾಲ್ಯೂ ಆ್ಯಡೆಡ್? ಇಲ್ಲಿ ರೆವೆನ್ಯೂ ಸೈಡ್ ವರ್ಕ್ ಮಾಡ್ಬೋದು, ಎಕ್ಸ್ಪೆನ್ಸ್ ಸೈಡ್ ವರ್ಕ್ ಮಾಡ್ಬೋದು, ಟೈಮ್ ಸೇವ್ ಮಾಡ್ಬೋದು, ಮತ್ತು ಬ್ಯಾರೇದ್ ಮಾಡ್ಬೋದು ರೀ. ರೆವೆನ್ಯೂ ಸೈಡ್ ಅಂದ್ರೆ ಏನ್ರಿ? ನೀವು ಕ್ಲೈಂಟಿಗೆ ರೊಕ್ಕ ತೊಗೊಂಡು ಬರತ್ತೀರಿ ಅಂದ್ರೆ ಇನ್ಸೆಂಟಿವ್ಸ್ ಮೇಲೆ ವರ್ಕ್ ಮಾಡತ್ತೀರಿ. ಅದ್ರಾಗ ಕ್ಲೈಂಟ್ ನಿಮ್ಗೆ ಪರ್ಸೆಂಟೇಜ್ ಒಳಗೆ ಕೊಡ್ಬೋದು ರೀ. ಸೆಕೆಂಡ್ ಎಕ್ಸ್ಪೆನ್ಸ್ ಸೈಡ್ ಒಳಗೆ ಇಲ್ಲಿ ಏನು ಆಕೈತ್ರಿ, ನೀವು ಏನು ಕ್ಲೈಂಟ್ ಒಂದು ಪ್ರಾಜೆಕ್ಟಿಗೆ ಹೊಂತಾನ್ರಿ, ಈಗ ಫ್ಯಾಕ್ಟ್ರಿ ಒಳಗೆ ಹಾಕಬೇಕೋ ಇಲ್ಲೋ, ಯಾವ ಕಾಸ್ಟ್ ಒಳಗೆ ಅವ್ನು ಹಾಕಿದ್ರೆ ಅವ್ನಿಗೆ ಟೆಂಡರ್ ಸಿಗ್ತೈತಿ, ಆ ಸಿ ಎ ಡಿಟರ್ಮೈನ್ ಮಾಡ್ತಾನೆ ರೀ. ಇದ್ರಾಗ ಭಾಳಷ್ಟು ಟ್ರಾನ್ಸಾಕ್ಷನ್ ಕಾಸ್ಟ್ ಎಲ್ಲ ಅವ್ನು ಡಿಟರ್ಮೈನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾನೆ. ಥರ್ಡು ಟೆಕ್ನಾಲಜಿ ವೈಸ್ ಏನು ಆಕೈತ್ರಿ, ಕ್ಲೈಂಟ್ ಈಗ ಸುಮಾರು ಟೈಮ್ ಸ್ಪೆಂಡ್ ಮಾಡತ್ತಾನೆ ರೀ. ಅದಕ್ಕೆ ಆ ಟೈಮಿಗೆ ಹೆಂಗೆ ರೆಡ್ಯೂಸ್ ಮಾಡ್ಬೋದು ಟೆಕ್ ಯೂಸ್ ಮಾಡಿ, ಅದ್ರಾಗ ನಿಮ್ಗೆ ಸಿ ಹೆಲ್ಪ್ ಮಾಡ್ತಾನೆ. ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು, ನಿಮ್ಮ ಬಿಸ್ನೆಸ್ ಐತ್ರಿ, ಬಿಸ್ನೆಸ್ ಒಂದು ಜನ್ರೇಷನ್ ಆಯ್ತು, ಒಂದು ಜನ್ರೇಷನ್ದಿಂದ ಇನ್ನೊಂದು ಜನ್ರೇಷನ್ ಹೆಂಗೆ ತೊಗೊಂಡು ಹೋಗಬೇಕು, ಅದ್ರಾಗ ಸಿ ಎ ಭಾಳ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾನೆ ರೀ. ಇದಕ್ಕೆ ನಾವು ಬಿಸ್ನೆಸ್ ಸಕ್ಸೆಷನ್ ಪ್ಲಾನಿಂಗ್ ಅಂತ ಹೇಳ್ತೀವಿ ರೀ. ಇಂಟರ್ ಜನ್ರೇಷನಲ್ ಟ್ರಾನ್ಸ್ಫರ್ 5 ಸ್ಟೆಪ್ ಪ್ರಾಸೆಸ್ ಐತಿ. ಇಂಥವು ಸುಮಾರು ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಸಿ ಎ ಮಾಡ್ತಾರೆ ರೀ. ಖರೆ ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ನೀವು ಯಾವ ಸ್ಟ್ರೀಮ್ ಒಳಗೆ ವರ್ಕ್ ಮಾಡತ್ತಿದ್ರೆ ನೋಡ್ರಿ, ಅದ್ರ ಪ್ರಪೋರ್ಷನಲ್ ನಿಮ್ದು ವ್ಯಾಲ್ಯೂ ಐತ್ರಿ. ಸೊ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಪ್ರೊವೈಡ್ ಮಾಡ್ರಿ, ವ್ಯಾಲ್ಯೂ ಅರ್ನ್ ಮಾಡ್ರಿ. ಯಾರ್ಯಾರು ಸಿ ಎ ಮಾಡ್ಬೇಕಂತ ಅದಾರ ನೋಡ್ರಿ, ಅಥವಾ ಯಾರ್ಯಾರು ಸಿ ಎ ಮಾಡ್ಯಾರು, ಪ್ರಾಕ್ಟೀಸ್ ಮಾಡತ್ತಾರೋ, ಜಾಬ್ ಒಳಗೆ ಅದಾರು, ಎಲ್ಲರಿಗೂ ಶೇರ್ ಮಾಡ್ರಿ. ನಾನು ಸಿ ಎ ರಾಹುಲ್ ಆರ್ ಗಾಂಧಿ. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಡನ್.